ಟಾಕ್ಸಿಕ್ನಲ್ಲಿ ಕರೀನಾ ಬದಲು ಲೇಡಿ ಸೂಪರ್ ಸ್ಟಾರ್ ನಯನತಾರಾ. ಯಶ್ ಅವರ ಸಿನಿಮಾ ಟಾಕ್ಸಿಕ್ನಲ್ಲಿ ಬಹಳ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದ ಕರೀನಾ ಕಪೂರ್ ಖಾನ್ ಅವರು ಡೇಟ್ಸ್ ಸಮಸ್ಯೆಯಿಂದ ಚಿತ್ರದಿಂದ ಹೊರಬಂದಿದ್ದಾರೆ. ಈಗ ಅದೇ ಪ್ಲೇಸ್ಗೆ ಬೇರೆ ಹೀರೋಯಿನ್ ಬರಲಿದ್ದಾರೆ. ಆದರೆ ಎಕ್ಸೈಟಿಂಗ್ ಮಾಹಿತಿಯೊಂದು ಹೊರಬಿದ್ದಿದ್ದು, ಇದನ್ನ ಕೇಳಿ ಯಶ್ ಫ್ಯಾನ್ಸ್ ಮಾತ್ರವಲ್ಲ, ಸೌತ್ ಪ್ರೇಕ್ಷಕರೆಲ್ಲ ಡಬಲ್ ಖುಷ್ ಆಗಿದ್ದಾರೆ. ಯಶ್ ಅವರ ಬಹುನಿರೀಕ್ಷಿತ ಚಿತ್ರ ಟಾಕ್ಸಿಕ್ನಿಂದ ಕರೀನಾ ಕಪೂರ್ ಔಟ್ ಆಗಿದ್ದಾರೆ. ಆದರೆ ಅದರ ಬೆನ್ನಲ್ಲೇ ಎಕ್ಸೈಟಿಂಗ್ ಸುದ್ದಿಯೊಂದು ಹೊರಬಿದ್ದಿದ್ದು, ಕರೀನಾ ಕಪೂರ್ ಮಾಡಲಿದ್ದ ಪಾತ್ರ ಈಗ ದಕ್ಷಿಣದ ಖ್ಯಾತ ನಟಿಯರೊಬ್ಬರಿಗೆ ಸಿಕ್ಕಿದೆ ಎನ್ನುವ ಮಾಹಿತಿ ಹರಿದಾಡುತ್ತಿದೆ. ಕೆಜಿಎಫ್ ಸ್ಟಾರ್ ಯಶ್ ಅವರ ಮುಂಬರುವ ಚಿತ್ರ ಟಾಕ್ಸಿಕ್ ಬಹಳ ಸಮಯದಿಂದ ಸುದ್ದಿ ಮಾಡ್ತಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಕರೀನಾ ಕಪೂರ್ ಸಿನಿಮಾದಿಂದ ಹೊರಬಂದ ಕಾರಣ ಆ ಪಾತ್ರಕ್ಕೆ ಲೇಡಿ ಸೂಪರ್ ಸ್ಟಾರ್ ಬರಲಿದ್ದಾರಂತೆ. ಇದನ್ನು ತಿಳಿದ ಸಿನಿ ಪ್ರೇಮಿಗಳು ಸೂಪರ್ ಎಕ್ಸೈಟ್ ಆಗಿದ್ದಾರೆ. ಶಾರುಖ್ ಖಾನ್ ಅವರ ಜವಾನ್ ಸಹನಟಿ ನಯನತಾರಾ ಕೂಡ ಚಿತ್ರದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಈ ಹಿಂದೆ ಕರೀನಾ ಕಪೂರ್ ಖಾನ್ ನಟಿಸಬೇಕಿದ್ದ ಚಿತ್ರದಲ್ಲಿ ಯಶ್ ಸಹೋದರಿಯ ಪಾತ್ರಕ್ಕಾಗಿ ನಯನತಾರಾ ಅವರನ್ನ ಸಂಪರ್ಕಿಸಲಾಗಿದೆ ಎಂದು ವರದಿಯಾಗಿದೆ. ಈ ಕಾಂಬಿನೇಷನ್ ಮಾಸ್ ಆಗಿರೋದ್ರಿಂದ ನೋ ಡೌಟ್ ಅಂತಿದ್ದಾರೆ ನೆಟ್ಟಿಗರು. ಇನ್ನು ಪಿಂಕ್ವೆಲ್ಲಾ ವರದಿ ಮಾಡಿದಂತೆ ಟಾಕ್ಸಿಕ್ ನಿರ್ದೇಶಕಿ ಗೀತು ಮೋಹನ್ ದಾಸ್ ಹಾಗೂ ಟಾಕ್ಸಿಕ್ ತಂಡ ನಯನತಾರಾ ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಸಿನಿಮಾ ಕುರಿತು ಗೀತು ಮೋಹನ್ ದಾಸ್ ಮತ್ತು ಯಶ್ ಅವರೊಂದಿಗೆ ಅನೇಕ ಮೀಟಿಂಗ್ ನಡೆಸಿದ್ದಾರೆ. ಮೋಹನ್ ದಾಸ್ ತನಗಾಗಿ ಪಾತ್ರವನ್ನ ಬರೆದ ರೀತಿಯಿಂದ ನಯನತಾರಾ ಎಫೆಕ್ಟ್ ಆಗಿದ್ದಾರೆ. ಮಾತುಕತೆ ಸರಿಯಾದರೆ ಈ ಪ್ರಸ್ತಾಪವನ್ನ ನಟಿ ಒಪ್ಪಿಕೊಳ್ಳಬಹುದು ಎಂದು ವರದಿಯಾಗಿದೆ. ನಯನತಾರಾ ಟಾಕ್ಸಿಕ್ ಸಿನಿಮಾ ಮಾಡುವಲ್ಲಿ ತಮ್ಮ ಆಸಕ್ತಿಯನ್ನ ತೋರಿಸಿದ್ದಾರೆ. ಇದು ಯಶ್ ಅವರ ಸಹೋದರಿಯಾಗಿ ಚಿತ್ರದ ಪಾತ್ರವಾಗಿದೆ. ಇದು ಸ್ಟ್ರಾಂಗ್ ಲೇಡಿ ರೋಲ್ ಆಗಿದೆ. ಗೀತು ಮೋಹನ್ ದಾಸ್ ಹೆಣ್ಣಿಗಾಗಿ ಅಂತಹ ಬಲವಾದ ಪಾತ್ರವನ್ನ ಬರೆದಿದ್ದಾರೆ. ಈ ಪಾತ್ರ ಎಲ್ಲಾ ರೀತಿಯಲ್ಲಿ ನಯನತಾರಾಗೆ ಸೂಟ್ ಆಗತ್ತೆ ಎನ್ನಲಾಗಿದೆ. ಇನ್ನು ಟಾಕ್ಸಿಕ್ ಚಿತ್ರದಲ್ಲಿ ಯಶ್ ಅವರ ಆನ್ ಸ್ಕ್ರೀನ್ ಸಹೋದರಿಯಾಗಬೇಕಿದ್ದ ಕರೀನಾ ಕಪೂರ್ ಖಾನ್ ಡೇಟ್ ಸಂಬಂಧಿತ ಸಮಸ್ಯೆಗಳಿಂದಾಗಿ ಚಿತ್ರದಿಂದ ಹೊರನಡೆದಿದ್ದಾರೆ ಎಂದು ವರದಿಯಾಗಿದೆ. ಹಾಗಾಗಿ ಈಗ ಬೇರೆ ನಟಿಯರ ಜೊತೆ ಮಾತುಕತೆ ನಡೆಸುವ ಬಗ್ಗೆ ಚಿತ್ರತಂಡ ಯೋಚಿಸಿತ್ತು. ಯಶ್ ನಾಯಕರಾಗಿರುವ ಟಾಕ್ಸಿಕ್ ನಿರ್ಮಾಪಕರೊಂದಿಗೆ ಕರೀನಾ ಕಪೂರ್ ಖಾನ್ ಮಾತುಕತೆ ವರ್ಕೌಟ್ ಆಗಿಲ್ಲ ಎಂಬ ವರದಿಗಳಿವೆ. ಪಿಂಕ್ವೆಲ್ಲಾ ವರದಿಯ ಪ್ರಕಾರ ಕರೀನಾ ಮತ್ತು ಯಶ್ ಅವರ ಡೇಟ್ಸ್ ಹೊಂದಿಕೆಯಾಗಲಿಲ್ಲ ಎನ್ನಲಾಗ್ತಿದೆ. ನಟರ ಶೆಡ್ಯೂಲ್ ಡೇಟ್ಸ್ ಮ್ಯಾಚ್ ಆಗದೆ ಕಷ್ಟವಾಗಿದೆ. ಇದರಿಂದಾಗಿ ಕರೀನಾ ಅವರು ಪ್ಯಾನ್ ಇಂಡಿಯಾ ಸಿನಿಮಾ ಟಾಕ್ಸಿಕ್ನಿಂದ ಹೊರಬರುವಂತಾಗಿದೆ ಎನ್ನಲಾಗಿದೆ. ಟಾಕ್ಸಿಕ್ ಬಗ್ಗೆ ಹೇಳುವುದಾದರೆ ಈ ಚಿತ್ರವು ಯಶ್ ಅವರ 19ನೇ ಚಿತ್ರವಾಗಿದೆ. ಅವರು ಕಳೆದ ತಿಂಗಳು ಟೈಟಲ್ ರಿಲೀಸ್ ಮಾಡಿದ್ದು ಮಾತ್ರವಲ್ಲದೆ ಅವರ ಪಾತ್ರದ ಫಸ್ಟ್ ಲುಕ್ ನೀಡುವ ಕಿರು ವಿಡಿಯೋವನ್ನು ಸಹ ಬಿಡುಗಡೆ ಮಾಡಿದೆ ಚಿತ್ರತಂಡ. ಇನ್ನು ಟಾಕ್ಸಿಕ್ ಚಿತ್ರದಲ್ಲಿ ಯಶ್ ಅವರ ಸಹೋದರಿ ಪಾತ್ರದಲ್ಲಿ ಕರೀನಾ ಕಪೂರ್ ನಟಿಸಲಿದ್ದಾರೆ ಎನ್ನಲಾಗಿದ್ದು, ಚಿತ್ರದ ಕಥಾಹಂದರವು ಒಡಹುಟ್ಟಿದವರ ನಡುವಿನ ಬಲವಾದ ಬಾಂಧವ್ಯವನ್ನ ಕೇಂದ್ರೀಕರಿಸಿದೆ. ಹಾಗಾಗಿ ಈ ಪಾತ್ರ ತುಂಬಾ ಮಹತ್ವದಾಗಿತ್ತು. ಆದರೆ ಕರೀನಾ ಟಾಕ್ಸಿಕ್ನಲ್ಲಿ ನಟಿಸುತ್ತಿಲ್ಲ.